Sum of terms in AP. ಬೇಸಿಕ್ ಐಡಿಯಾ ಏನಂತ ಹೇಳಿದ್ರೆ ಸಮ್ ಆಫ್ ಟರ್ಮ್ ಅಂತ ಹೇಳಿದಾಗ, ಸೊ ಇಲ್ಲೊಂದು ಎಕ್ಸಾಂಪಲ್ ಕೊಟ್ಟಿದ್ದೀನಿ. ಸಮ್ ಆಫ್ ಟರ್ಮ್ಸ್ ಇನ್ AP ಅಂತ ಹೇಳಿದ್ರೆ, ಇವಾಗ ಟರ್ಮಿನೇಟಿಂಗ್ AP ಇರುತ್ತೆ ನೋಡಿ, ನಾನ್ ಟರ್ಮಿನೇಟಿಂಗ್ ಕೂಡ ಮಾಡ್ಬೋದು, ಬಟ್ ಟರ್ಮಿನೇಟಿಂಗ್ AP ಫೈನೈಟ್ ಸೀರೀಸ್ ಅಂತ ಹೇಳ್ತೀವಲ್ಲ, ಟರ್ಮಿನೇಟಿಂಗ್ ಅಲ್ಲ, ಫೈನೈಟ್ ಸೀರೀಸ್ ಅಂತ ಹೇಳಿದ್ರೆ ಎಲ್ಲಿ ಶುರು ಆಗುತ್ತೆ ಎಲ್ಲಿ ಮುಗಿಯುತ್ತೆ ಅದು ಗೊತ್ತಿರುತ್ತೆ. ಈ ತರ ಒಂದು ಸೀರೀಸ್ ಒಂದು AP ಇತ್ತು ಅಂತ ಹೇಳಿದ್ರೆ, ಇವೆಲ್ಲ ಟರ್ಮ್ಸ್ ಎಲ್ಲಿ ಶುರು ಆಗುತ್ತೆ, ಎಲ್ಲಿಂದ ಶುರು ಆಗುತ್ತೆ, ಎಲ್ಲಿ ಕೊನೆ ಆಗುತ್ತೆ, ಅದೆಲ್ಲ ಟರ್ಮ್ಸ್ ಇನ್ಕ್ಲೂಡಿಂಗ್ ದ ಫಸ್ಟ್ ಅಂಡ್ ದ ಲಾಸ್ಟ್ ಟರ್ಮ್ ಅಂತ ಹೇಳ್ಬೋದು. ಮೊದಲೇದಾಗಿ ಮತ್ತೆ ಕೊನೆ ಟರ್ಮ್, ಇವೆಲ್ಲ ಟರ್ಮು ಸರಿನಾ, ಕಂಬೈನ್ ಆಗಿ ಉತ್ತರ ಏನು ಅಂತ ನೋಡ್ತಾ ಇದೀವಿ. ಕಂಬೈನ್ ಆಗೋದು ಅಂತ ಹೇಳಿದ್ರೆ ಏನೋ, ಅಡಿಷನ್. 2 + 4 6, 6 + 6 12, 12 + 8 20. ಸೊ ಇದೆಲ್ಲ ಸಮ್ ಆಫ್ AP is 20. ಅರ್ಥ ಆಯ್ತಾ? ಸಮ್ ಆಫ್ ಟರ್ಮ್ಸ್ ಅಂತ ಹೇಳಿದ್ರೆ ಇಲ್ಲಿ ಏನೇನು ಟರ್ಮ್ ಬರುತ್ತೆ AP ದಲ್ಲಿ ಅದೆಲ್ಲ ಆಡ್ ಮಾಡ್ತು ಅಂತ ಹೇಳಿದ್ರೆ ದಟ್ ಈಸ್ ಯುವರ್ ಸಮ್ ಆಫ್ ಟರ್ಮ್ಸ್. ಸೊ ಮುಂದೆ ಮತ್ತೊಂದು ಎಕ್ಸಾಂಪಲ್ ಇದೆ, ಸಮ್ ಆಫ್ ಆಲ್ ಆಫ್ ದಿಸ್ ಟರ್ಮ್ಸ್. ಸೊ -3 +3 ಕ್ಯಾನ್ಸಲ್ ಆಗುತ್ತೆ, -1 + 1 ಕ್ಯಾನ್ಸಲ್ ಆಗುತ್ತೆ. ಬೇಸಿಕಲಿ ಸಮ್ ಆಫ್ AP is over here is 5. ಸೊ ಈ ತರ ಬದಲಾಗಿ ನಮ್ಮ ಹತ್ರ ಉದ್ದ ಇರುತ್ತೆ ಅನ್ಕೊಳ್ಳಿ, ಅಂತ ಹೇಳಿದ್ರೆ ಒಂದು 50 ನಂಬರ್ ಇರುತ್ತೆ, ಅದನ್ನ ಆಡ್ ಮಾಡ್ಕೊಂಡು ಕೂತ್ಕೊಳಕ್ಕಾಗಲ್ಲ. ಸೊ ಆಲ್ಟರ್ನೇಟಿವ್ ಆಗಿ ಏನ್ ಮಾಡ್ಬೋದು, ಆಲ್ಟರ್ನೇಟಿವ್ ಆಗಿ ನಮ್ಮ ಹತ್ರ ಫಾರ್ಮುಲಾಸ್ ಇದೆ. ಸೊ ಫಾರ್ಮುಲಾ ಆಫ್ ವಾಟ್, ಸಮ್ ಆಫ್ AP, ಸಮ್ ಆಫ್, ಓಕೆ ಹೆಡಿಂಗ್ ಆಲ್ರೆಡಿ ಬರ್ತಿದ್ವಿ, ಸಮ್ ಆಫ್ ಟರ್ಮ್ಸ್. ಸೊ ಫಾರ್ಮುಲಾ ಏನು, n/2. n ಸ್ಟ್ಯಾಂಡ್ಸ್ ಫಾರ್ ಎಷ್ಟು ನಂಬರ್ ವರ್ಗೂ ಆಡ್ ಮಾಡ್ತಾ ಇದೀವಿ, ಮನೆ ನಂಬರ್ ಅಲ್ವಾ, ಹೌ ಮೆನಿ ಟರ್ಮ್ಸ್ ಅಂತ ಹೇಳಿ, ಎಷ್ಟು ನಂಬರು ಅಂತ ಹೇಳಿ, ಯಾವ ನಂಬರ್ ಅಲ್ಲ ಎಷ್ಟು ನಂಬರ್. 2 × A, 2 times of first term plus n - 1 × D, ಕಾಮನ್ ಡಿಫ್ರೆನ್ಸ್ n ಅಗೇನ್ ನಂಬರ್ ಆಫ್ ಟರ್ಮ್ಸ್. ಇದೊಂದು ಫಾರ್ಮುಲಾ ಇದೆ. ಇದು ಬಿಟ್ಟರೆ ಮತ್ತೊಂದು ಫಾರ್ಮುಲಾ ಇದೆ, n/2 × 2a ನಾನು ಇಲ್ಲಿ ಬರೀತೀನಿ, 2a ನಾನು a + a ಕನ್ವರ್ಟ್ ಮಾಡ್ತೀನಿ, n - 1 × D. ಸೊ ಹೊಸ ಫಾರ್ಮುಲಾ ಬಂದು a + n - 1 × D is your an ಫಾರ್ಮುಲಾ ಅಲ್ವಾ. ಸೊ a + an, ಸೊ Sn is equal to n/2 × a + an. ಇದು ನಿಮ್ಮ ಸೆಕೆಂಡ್ ಫಾರ್ಮುಲಾ. ಸೊ ಇವೆರಡು ಫಾರ್ಮುಲಾ ಸಿಚುವೇಶನ್ ಮೇಲೆ ಡಿಪೆಂಡ್ ಹಾಕೊಂಡು ನೀವು ಉಪಯೋಗಿಸ್ಬೇಕಾಗುತ್ತೆ. ಸೊ ಅಬೌಟ್ ದ ರೆಪ್ರೆಸೆಂಟೇಷನ್, ಈ Sn ಅಂತ ಬರ್ತೀವಲ್ಲ, ಇದು ಅರ್ಥ ಏನು, Sn ಅಂತ ಹೇಳಿದ್ರೆ ಸಮ್ ಆಫ್ ಫಸ್ಟ್ n ಟರ್ಮ್ಸ್ ಅಂತ ಹೇಳಿ, ಅಂತ ಹೇಳಿದ್ರೆ S10 ಅಂತ ಹೇಳಿದ್ರೆ ಸಮ್ ಆಫ್ ಫಸ್ಟ್ 10 ಟರ್ಮ್ಸ್. S15 ಅಂದ್ರೆ ಸಮ್ ಆಫ್ ಫಸ್ಟ್ 15 ಟರ್ಮ್ಸ್. ಸರಿನಾ. ಸೊ ಇಲ್ಲೊಂದು ಸಣ್ಣ ನೋಟ್ ಇದೆ, S1 ಏನಿದು, ಸಮ್ ಆಫ್ ಫಸ್ಟ್ 1 ಟರ್ಮ್ ಅಂತ ಹೇಳಿದ್ರೆ ಇಂಡೈರೆಕ್ಟ್ ಆಗಿ ಯೋಚನೆ ಮಾಡಿ ಏನು ಅಂತ ಹೇಳಿ, ಎನ ಇಲ್ಲಾಂದ್ರೆ ಡಿನ, ಎ ಅಲ್ವಾ. S1 is nothing but a, ಅದನ್ನ ನೆನಪಿಟ್ಕೊಳ್ಳಿ, S1 a A1 ಎಲ್ಲ ಒಂದೇನೆ. ಸೊ ಇದು ಉಪಯೋಗ ಬರುತ್ತೆ ಈ ತರ ಈ ನಾಲೆಜು. ಸೊ ಇದನ್ನ ನೆನಪಿಟ್ಕೊಂಡಿರಿ. ಸೊ ಒಂದು ಎಕ್ಸಾಂಪಲ್, 4 8 12 ಈ ತರ ಸೀಕ್ವೆನ್ಸ್ ಇದೆ. S3 ಅಂತ ಹೇಳಿದ್ರೆ ಫಸ್ಟ್ ಸಮ್ ಆಫ್ ಫಸ್ಟ್ 3 ಟರ್ಮ್ಸ್. ಹೇಗೆ ಮಾಡೋದು, S3 is equal to 3/2 into 2 into a, ಏನಿದೆ 4 ಇದೆ, ಪ್ಲಸ್ 3 - 1 into ಕಾಮನ್ ಡಿಫರೆನ್ಸ್ 4, ಕ್ಲೋಸ್ ದ ಬ್ರಾಕೆಟ್ಸ್. ಸೊ ಇಲ್ಲಿ ನಾವು 2ನ ಕ್ಯಾನ್ಸಲ್ ಮಾಡಿ ಎರಡು ಟರ್ಮ್ ಜೊತೆ ಕ್ಯಾನ್ಸಲ್ ಮಾಡಬೇಕು. ಸೊ 2 ಮತ್ತೆ ಇಲ್ಲಿ 4 ಕ್ಯಾನ್ಸಲ್ ಆಗುತ್ತೆ, ಇದು ಸಾಲ್ವ್ ಮಾಡಿ. 4 + 2 6, 6 3 is 80. ಸರಿ ಇದೆಯಾ, 4 + 2 6 3 is
ಸಾರಿ 4 ಪ್ಲಸ್ 2 ಅಲ್ಲ 4 ಆಗುತ್ತೆ ಇಲ್ಲಿ 4 ಪ್ಲಸ್ 4 8 8 3 ಝಾ 24 ಸೊ ಅವಾಗ ಉತ್ತರ ತಪ್ಪು ಬಂದಿತ್ತು ಸೊ ಕರೆಕ್ಟ್ ಇದೆ ಇದು 12 8 20 20 ಪ್ಲಸ್ 4 24 ಸರಿ ಇದೆ S1 ಅಂತ ಹೇಳಿದ್ರೆ 1/2 ಇಂಟು 2 ಇಂಟು 4 ಪ್ಲಸ್ 1 ಮೈನಸ್ 1 ಇಂಟು ದ ಕಾಮನ್ ಡಿಫ್ರೆನ್ಸ್ ಸೊ ಇದು 0 ಆಗುತ್ತೆ 2 ಇಂಟು 4 ಅಲ್ಲಿ 2 ಇದೆ 2 ಕ್ಯಾನ್ಸಲ್ ಆಗುತ್ತೆ 4 ವಿಚ್ ಇಸ್ ನಥಿಂಗ್ ಬಟ್ ಯುವರ್ ಫಸ್ಟ್ ಟರ್ಮ್ ಸೊ ಇದನ್ನ ನೋಡ್ಸೋಕ್ಕೋಸ್ಕರ ಇದನ್ನ S1 ಅಂತ ಬರ್ತೀನಿ ಸೊ S1 ಆ್ಯಂಡ್ A1 ಒಂದೇನೆ ಅಂತ ಹೇಳಿ ನಾವು ಇಟ್ಕೊಂಡಿರಿ